Hi guys, Senkli Nellitita temple പോകുന്നില്ല ഞെട്ട പ്ലേസ് ನೀವು ഞെട്ടಂಜಿ ಟೆಂಪಲ್ ವಿಸಿಟ್ ಸೊ ಇನ್ನು ಯಾರನ್ನ ಮರ್ಮೇಲಲ್ಲೇ ಮರ್ಮೈನ ರಜೆ ಸೊ ಅಂಚಲ್ ಬೆಂಕಲ್ ಟೆಂಪಲ್ ಬಂತು ನೆಲ್ಲಿತೀರ್ಥ ಸೊ ಎಸ್ ವಿಡಿಯೋ ಟೇಪ್ ಮಾತೆಲ್ಲ ತುಳೆ ಎಂಡ್ ಮಿಟ ಹಲೋ ಗೈಸ್, ನಾನು ಇವತ್ತು ಹೋಗ್ತಿದ್ದೇನೆ ಒಂದೆಲ್ಲ ಪುಣ್ಯಕ್ಷೇತ್ರಕ್ಕೆ. ನಾನು ಇವತ್ತು ಹೋಗ್ತಾ ಇದ್ದೇನೆ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ, ಅದರಲ್ಲಿ ವಿಸಿಟ್ ಮಾಡಿಸ್ತೇನೆ. ಈ ಸ್ಥಳ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಸಾಧಾರಣ ನಮ್ಮ ದಕ್ಷಿಣ ಕೆಲವರಿಗೆ ಗೊತ್ತಿರುತ್ತೆ, ಅದಕ್ಕೆ ಕೆಲವು ಸ್ವಲ್ಪ ದೂರ ಇದ್ದವರಿಗೆ ಗೊತ್ತಿರಲಿಕ್ಕಿಲ್ಲ. ಅದೇ ದೂರದಲ್ಲಿದ್ದವರಿಗೆ ಈ ಕ್ಷೇತ್ರದ ಬಗ್ಗೆ ಅಷ್ಟು, ಈ ಪ್ಲೇಸ್ ಎಲ್ಲಿ ಅಂತ ಗೊತ್ತಿರಲಿಕ್ಕಿಲ್ಲ. ಈ ಸ್ಥಳ ಮ್ಯಾಂಗ್ಳೂರಿನಿಂದ ಸಾಧಾರಣ ಒಂದು 17 ಕಿಲೋಮೀಟರ್ ಇದೆ. ಅದೇ ನಮ್ಮ ದುರ್ಗಾ ಪರಮೇಶ್ವರಿ ಟೆಂಪಲಿಂದ ಒಂದು 10 ಕಿಲೋಮೀಟರ್ ಇದೆ. ನಾನಿವತ್ತು ಹೋಗ್ತಿರೋದು ನೆಲ್ಲಿತೀರ್ಥಕ್ಕೆ. ನೆಲ್ಲಿತೀರ್ಥ ಅಂದರೆ ಸೋಮನಾಥೇಶ್ವರ ದೇವಾಲಯ, ಅಂದರೆ ಗುಹಾಲಯ. ಇದು ಶಿವನ ಟೆಂಪಲ್ ಆಗಿರುತ್ತೆ. ಅಂದರೆ ಒಂದು ಗುಹೆ ಇದೆ ಇಲ್ಲಿ, ನೈಸರ್ಗಿಕವಾಗಿ ಅಂದ. ಸೊ ಇಲ್ಲಿ ಒಂದು ಶಿವನ ಲಿಂಗ ಇದೆ, ಶಿವಲಿಂಗ ಇದಿದೆ ಆ ಗುಹೆ ಒಳಗೆ. ನಾನು ನಿಮಗೆಲ್ಲ ಇವತ್ತು ತೋರಿಸ್ತೇನೆ ಯಾವ ರೀತಿ ಇದೆ ಅಂತ, ಯಾವ ಪ್ಲೇಸಲ್ಲಿದೆ ಅಂತ. ಲೊಕೇಶನ್ ಎಲ್ಲ ನಿಮಗೆ ಶೇರ್ ಮಾಡ್ತೇನೆ. ಆದಷ್ಟು ಶೇರ್ ಮಾಡಿ. ನೀವು ಕೂಡ ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ನಿಮ್ಮ ಫ್ರೀ ಇರುವಾಗ ದೇವರ ದರ್ಶನ ಪಡೆಯಿರಿ. ನಾನು ಯಾವ ಏರಿಯಾದಿಂದ ಬಂದೆ ಅಂದರೆ, ನಾನಂದರೆ ಮೂಡಬಿದ್ರೆ ಸೈಡಿಂದ, ಅಂದರೆ ಎಡಪದ ಸೈಡಿಂದ ಬಂದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೋಡಿ, ನೆಲ್ಲಿತೀರ್ಥ ನೀರುಂಡ ಮಿಡ್ಡೋಡಿ. ಸೊ ನಾವೀಗ ಹೋಗ್ತಿರೋದು ನೆಲ್ಲಿತೀರ್ಥಕ್ಕೆ. ಎಸ್, ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡುವ. ಇಲ್ಲಿ ನೋಡ್ತಿರ್ಬೋದು 2 ರೋಡ್ ಇದೆ. ನಾವು ಮೇಲ್ಗಡೆ ರೋಡಲ್ಲಿ ನಾವು ಹೋಗ್ತಿದ್ದೇವೆ. ಎಸ್, ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ಬಂದಿದ್ದೇನೆ ಟೆಂಪಲ್. ಒಂದು ಏನೋ ನಮ್ಮ ವೀಕ್ಷಕರಿಗೆ ಒಂದು ತೋರಿಸುವಂತ ನಾನು ಹೋಗ್ತಿದ್ದೇನೆ. ನೋಡಿ, ಫೈನಲ್ ನಾವು ನೆಲ್ಲಿತೀರ್ಥ, ಒಂದು ಪುಟ್ಟ ಅಲ್ಲಿದೊಂದು ನೆಲ್ಲಿತೀರ್ಥ, ಶ್ರೀಕ್ಷೇತ್ರ ನೆಲ್ಲಿತೀರ್ಥ. ಸೊ ಅಲ್ಲಿ ನಾವು ರೀಚ್ ಆದ್ವಿ. ಈಗ ಕೆಲವು ಕ್ಷಣಗಳಲ್ಲಿ ನಾವೀಗ ದೇವರ ದರ್ಶನವನ್ನು ಕೂಡ ನಾವು ಪಡೆಯುತ್ತೇವೆ. ಫೈನಲಿ ನಾವು ನೆಲ್ಲಿತೀರ್ಥಕ್ಕೆ ರೀಚ್ ಆದ್ವಿ. ನೋಡ್ತೇವೆ ಯಾವ ರೀತಿ ಇದೆ ಅಂತ. ಈಗ ಸ್ವಲ್ಪ ಬೇಸಿಗೆಯಲ್ಲಿದೆ, ಸ್ವಲ್ಪ ನೀರೆಲ್ಲ ಸ್ವಲ್ಪ ಇದಾಗಿ. ಈಗ ನೋಡ್ತಿರ್ಬೋದು ದ್ವಾರ, ಶ್ರೀ ಕ್ಷೇತ್ರ ನೆಲ್ಲಿತೀರ್ಥ ಸೋಮನಾಥೇಶ್ವರ ಗುಹಾಲಯ. ಎಸ್, ನಾವು ಈಗ ದೇವರ ದರ್ಶನಕ್ಕೆ ನಾವು ಒಳಗೆ ಹೋಗುವಾಗ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಸಾಧಾರಣ ಒಂದು 500 ವರ್ಷಗಳ, ಇನ್ನೂ ಜಾಸ್ತಿ ವರ್ಷಗಳ ಇತಿಹಾಸ. ಎಸ್, ನಾವು ತಡ ಮಾಡೋದು ಬೇಡ, ದೇವರ ದರ್ಶನ ಪಡೆಯುವ, ಒಳಗೆ ಹೋಗುವ. ಎಸ್, ನಾವು ಎಂಟ್ರಿ ಆಗುವಾಗ ನಮಗೆ ಇಲ್ಲಿ ಶನಿದೇವರ ಒಂದು ದೇವಾಲಯ ಇದೆ. ಇಲ್ಲಿ ನೋಡ್ಬೋದು ಶನಿದೇವರ ಒಂದು ಮೂರ್ತಿ ಇದೆ. ಇಲ್ಲಿ ನಮಗೆ ಹೋದಾಗ ನಮಗೆ ಸಿಗುತ್ತೆ. ಅದೇ ರೀತಿ ಮುಂದೆ ನೋಡಬೇಕಾದ್ರೆ ವ್ಯಾಘ್ರ ಚಾಮುಂಡಿ ದೇವರ ಕೂಡ ಸನ್ನಿಧಾನ ಕೂಡ ಇದೆ ಇಲ್ಲಿ. ಅಂದರೆ ನಮ್ಮ ತುಳುನಾಡು ಆಗುವುದರಿಂದ ದೈವ ಶಕ್ತಿಗಳು ತುಂಬಾ ಇರುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೂ ನಮ್ಮ ದೈವದ ಇದ್ದೇ ಇರುತ್ತೆ. ಯಾಕಂದರೆ ನಮ್ಮ ತುಳುನಾಡಿನಲ್ಲಿ ದೈವಗಳ ಒಂದು ಶಕ್ತಿ ಇರುತ್ತೆ. ಅದೇ ರೀತಿ ನಾವೀಗ ಹೋಗೋ ಒಳಗೆ ನೋಡ್ತಿರ್ಬೋದು. ಈಗಂದರೆ ಇಲ್ಲಿ ರೆನೋವೇಷನ್ ವರ್ಕ್ ಮಾಡ್ತಿದ್ದಾರೆ, ಪುನಃ ಮಾಡ್ತಿದ್ದಾರೆ. ನೋಡ್ಬೋದು ಯಾವ ರೀತಿ ಇಲ್ಲ ಅಂತ. ದ್ವಾರ ಕೂಡ ತುಂಬ ಹಳೆಯದು, ಸಾಧಾರಣ ಇದಕ್ಕೊಂದು 500 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ನೋಡ್ತಿರ್ಬೋದು ತುಂಬಾ ಓಲ್ಡ್. ಈಗ ಈಗ ಪುನಃ ಪ್ರತಿಷ್ಠೆಗೆ ಮಾಡ್ತಿದ್ದಾರೆ. ನೋಡ್ಬೋದು ಹೊಲಾಂಗಣ ಹೇಗಿದೆ ಅಂತ. ನಾವು ದೇವರ ದರ್ಶನ ನಿಮಗೆ ತೋರಿಸ್ತೇನೆ. ಶ್ರೀ ಶಿವದೇವರು ಯಾವ ರೀತಿ ಅಲಂಕೃತವಾಗಿದ್ದಾರೆ. ಬೆಳಗಿನ ಜಾವದಿಂದ ಹೋದೆ, ತುಂಬಾ ಚೆನ್ನಾಗಿದೆ, ತುಂಬಾ ಪ್ಲೇಸ್. ಬರ್ಬೋದು ಇಲ್ಲಿ. ಸೊ ತೋರಿಸ್ತೀನಿ. ಹೊರಗ ಗುಹೆಯೆಲ್ಲ ಎಲ್ಲಿ ಇರುವಾಗ ಅದು ಕೂಡ ನನಗೆ ಈಗ ನಾನು ತೋರಿಸ್ತೇನೆ. ಬನ್ನಿ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ಇಂಥ ಪುಣ್ಯಕ್ಷೇತ್ರಗಳಲ್ಲಿ ನಾವೇ ನಮ್ಮ ಹಿಂದೂ ಧರ್ಮದ ದೇವಾಲಯ ನಾವೇ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದರೆ
ನಮ್ಮ ದೇವಾಲಯ ನಮ್ಮ ಅದೀಗ ಕೆಲವು ಗೌರ್ಮೆಂಟ್ ಅವ್ರು ಮಾಡಿದ್ರು ಪರವಾಗಿಲ್ಲ. ಆದರೂ ಕೂಡ ನಮ್ಮ ಇಂಥ ಕ್ಷೇತ್ರಗಳಿಗೆ ನಾವು ವಿಸಿಟ್ ಮಾಡಿ ಈ ಒಂದು ತುಂಬಾ ಒಂದು ಇಂಪ್ರೂವ್ಮೆಂಟ್ ನಾವು ಮಾಡಬೇಕು. ಯಾಕಂದರೆ ನೋಡ್ತಿರೋ ತುಂಬಾ ಚೆನ್ನಾಗಿದೆ ಇಂಥ ಪ್ಲೇಸ್ ನಮ್ಮ ದಕ್ಷಿಣ ಕನ್ನಡ ತುಂಬಾ ಇದೆ. ನಾವು ಬರುವ ದಿನಗಳಲ್ಲಿ ನಿಮಗೆ ತೋರಿಸ್ತೇನೆ. ನೋಡ್ತಿರ್ಬೋದು ನಿಮ್ಮದು ಹೋಗುವಾಗ ಗುಹಾಲಯಕ್ಕೆ ಹೋಗುವ ಯಾವ ರೀತಿ ಇದೆ ಇಲ್ಲಿ ಸ್ಟೋರಿ ಇದೆ, ಇಲ್ಲಿ ಯಾವ ರೀತಿ ಏನಾಗಿದೆ ಏನು ವಿಷಯ ಅಂತೆಲ್ಲ ಅಲ್ಲಿದೆ. ಸೊ ಅದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಅದು ಇನ್ನೊಂದು ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿದೆ ಪ್ರತಿಯೊಂದು ಯಾವ ರೀತಿ ಏನದು. ಇದು ಸಾಧಾರಣ 200 ಮೀಟರಷ್ಟು ಉದ್ದ ಇದೆ ಈ ಗುಹೆ. ಈ 200 ಮೀಟರ್ ಒಳಗೆ ಹೋಗುವ ನಮಗೆ ಒಂದು ಶಿವನ ಮೂರ್ತಿ ಸಿಗುತ್ತೆ. ಶಿವನ ಮೂರ್ತಿ ಶಿವಲಿಂಗ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಬರ್ಬೋದು. ಅಂದರೆ ನಾವು ನಿಂತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಬದಿಕೊಂಡು ಮಗುವೆ ಯಾವ ಥರ ತೇಲಾಡಿಕೊಂಡು ಹೋಗುತ್ತೆ ಆ ರೀತಿಯೆಲ್ಲ ನಾವು ಹೋಗಬೇಕಾಗುತ್ತೆ ಒಳಗೆ ಹೋಗುವಾಗ ನಮಗೆ ಅದು ಶಿವನ ಮೂರ್ತಿ ಸಿಗುತ್ತೆ, ಅಲ್ಲಿ ಪೂಜೆಗಳಾಗುತ್ತೆ. ಈ ಟೈಮಲ್ಲಿ ಈಗ ಓಪನ್ ಇದೆ ಈ ಗುಹೆ, ಈಗ ಹೋಗ್ಬೋದು. ಇದೊಂದು ಸುಮಾರು ಒಂದು ವರ್ಷದ 5-6 ತಿಂಗಳ ತನಕ ಇದು ಓಪನ್ ಇರುತ್ತೆ. 2-3 ತಿಂಗಳಿಂದ ಓಪನ್ ಇರುತ್ತೆ ಇದು. ಮತ್ತು ಇದು ಕ್ಲೋಸ್ ಆಗಿರುತ್ತೆ. ಈ ಗುಹೆ ಒಳಗೆ ಬಿಡುವುದಿಲ್ಲ. ಯಾಕೆಂದರೆ ಒಂದು ಪುರಾಣದಲ್ಲಿದೆ. ಬಾಕಿ ಟೈಮಲ್ಲಿ ಋಷಿಗಳೆಲ್ಲ ಇಲ್ಲಿ ಜಪ ಮಾಡ್ತಾರೆ, ಪೂಜೆ ಮಾಡ್ತಾರೆ ಅಂತ ಏನೋ ಪುರಾಣದಲ್ಲಿದೆ. ಇವಾಗ ನೀವು ಹೋದರೆ ನಿಮಗೆ ಗುಹೆ ಒಳಗೆ ಹೋಗುವ ದರ್ಶನ ಪಡಿಬೋದು. ಈಗ ಹೋದ್ರೆ ಈ ಟೈಮಲ್ಲಿ ಹೋದರೆ ಇಷ್ಟು ಜನ ದೊಡ್ಡವರು ಯಾವ ಟೈಮಲ್ಲಿ ಹೋದರೂ ನಮಗೆ ಸಿಗಲ್ಲ ಒಳಗೆ ಹೋಗೋಕ್ಕೆ. ಆದಷ್ಟು ಭಕ್ತಾಗಿ ಬನ್ನಿ, ಸೇರಿ ಇಂಥ ಒಂದು ಪುಣ್ಯಕ್ಷೇತ್ರದ ಭೇಟಿ ನೀಡಿ ಕೂಡ ನೀವು ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ, ಆದಷ್ಟು ಜನ ಬನ್ನಿ. ಇವಾಗ ಅಂದರೆ ರಿನೋವೇಷನ್ ವರ್ಕ್ ಆಗ್ತಿದೆ ಸ್ವಲ್ಪ ಹೊರಗಡೆ ಎಲ್ಲ. ಆದಷ್ಟು ಅದರ ಪುನಃ ಪ್ರತಿಷ್ಠಾಪನೆ ಒಂದು ಇದೆ ಸದ್ಯದಲ್ಲಿ, ಈಗ ವರ್ಕೆಲ್ಲ ಆಗ್ತಿದೆ, ಕಟ್ಟಾಗ್ತದೆ. ಅದೇ ರೀತಿ ಶ್ರೀ ನಾಗದೇವರ ಸನ್ನಿಧಾನ ಕೂಡ ಇದೆ ಇಲ್ಲಿ. ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ದೇವರ ದರ್ಶನ ಪಡೆಯಿರಿ. ನಮ್ಮ ಹಿಂದೂ ಧರ್ಮದ ದೇವಾಲಯಗಳನ್ನು ನಾವೇ